ಸೊ ಇವತ್ತು RBI ಮೀಟಿಂಗ್ ನಡೀತು. ಬಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪನೂ ಮೇಲೆ ಹೋಗಲಿಲ್ಲ. ಏನಕ್ಕೆ RBI ಏನೆಲ್ಲ ಡಿಸಿಷನ್ ತೊಗೊಂಡಿದೆ, ಇವತ್ತು ಏನೆಲ್ಲ ಹೇಳ್ತು ಅಂತ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಯಾರ್ದು EMI ಇದೆಯೋ ನೀವು ಕೂಡ ಕೊನೆ ತನಕ ನೋಡಿ. ಸೊ ಇವತ್ತು ಫಸ್ಟ್ ಹೇಳಬೇಕು ಅಂದರೆ RBI ರೆಪೋ ರೇಟ್ನ ಚೇಂಜ್ ಮಾಡಿಲ್ಲ, ಅಂದರೆ ಅನ್ಚೇಂಜ್ ಮಾಡಿದೆ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿನೂ ಮಾಡಿಲ್ಲ, ಕಮ್ಮಿನೂ ಮಾಡಿಲ್ಲ, ನ್ಯೂಟ್ರಲ್ ಬಿಟ್ಟಿದೆ. ಇದು ಕೂಡ ಒಂದು ಒಳ್ಳೆಯದು. ಅಂದರೆ ನಿಮ್ಮದು EMI ಏನಾರು ಕಟ್ತಾ ಇದ್ದರೆ ನಿಮ್ಮದು ಇಂಟ್ರೆಸ್ಟ್ ಏನು ಕಡಿಮೆ ಆಗಲ್ಲ, ಅನ್ಚೇಂಜ್ ಜಾಸ್ತಿನೂ ಆಗಲ್ಲ. ಯಾಕೆ ಏನು ಕೂಡ ಅನ್ಚೇಂಜ್ ಮಾಡಿದ್ದಾರೆ. ಏನಕ್ಕೆ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿಲ್ಲ ಅಂತ ಅವ್ರು ರೀಸನ್ ಕೊಟ್ಟಿದ್ದು, ಇನ್ಫ್ಲೇಷನು ಮುಂದೆ ಬರೋ ದಿನಗಳಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬಿಕಾಸ್ ಕ್ರೂಡು ಸಿಲಿಂಡ್ರ್ ಎಲ್ಲ ಸಿಗ್ತಾ ಇಲ್ಲ, ಅದಕ್ಕೆಲ್ಲ ಪ್ರೈಸಸ್ ಜಾಸ್ತಿ ಆಗ್ತದೆ, ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ವಾರ್ ನಡೀತಿದೆ US, ಇಸ್ರೇಲು, ಇರಾನಲ್ಲೆಲ್ಲ. ಸೊ ಆದ್ದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದ ನ್ಯೂಟ್ರಲ್ ಆಗುತ್ತೆ. ಆ್ಯಂಡ್ ಆಮೇಲೆ ಇನ್ನೊಂದು ಏನಾಗುತ್ತೆ, ನಮಗೇನು ಸ್ಪೆಷಲ್ ನ್ಯೂಸ್ ಕೊಡಲಿಲ್ಲ, ಫಾರಿನರ್ಸ್ಗೆ ಸ್ಪೆಷಲ್ ನ್ಯೂಸ್ ಕೊಡ್ತಾರೆ. ಏನಂತ ಅಂದರೆ ಇನ್ಮೇಲೆ ಫಾರಿನರ್ಸು 15 ವರ್ಷ, 30 ವರ್ಷ, 45 ವರ್ಷ ಬಾಂಡ್ಸ್ಗಳಿಗೆ ಏನಾದರೂ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದರೆ ಅದರಲ್ಲಿ ಬರೋ ಪ್ರಾಫಿಟ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಏನಾಗುತ್ತೆ, ಫಾರಿನರ್ಸು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಾಲರ್ನ ಮಾರಿ ರುಪಿ ಕನ್ವರ್ಟ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ರುಪಿನ ಪರ್ಚೇಸ್ ಮಾಡಿದ್ರೆ ಅಂತ ಅವ್ರು ಆಫರ್ ಮಾಡ್ತಾರೆ. ಸೊ ಇದರಿಂದ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ ಅನ್ಕೋತಾರೆ. ಬಟ್ ನನಗೆ ಗೊತ್ತಿತ್ತು ಇದು ಯಾವುದೇ ಕಾರಣಕ್ಕೂ ಇದರಿಂದನೂ ಮೇಲೋಗಲ್ಲ ಅಂತ. ಏನಕ್ಕೆ ಅಂದರೆ ಮುಂಚೆ ಕೂಡ ಫಾರಿನರ್ಸ್ ಏನಾರ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮೋರ್ ದೆನ್ 100 crores ಮಾಡಿದ್ರೆ ಅಷ್ಟೇ ಇಂಟ್ರೆಸ್ಟ್ ಇದ್ದು, 100 crores ತನಕ ಇಂಟ್ರೆಸ್ಟ್ ಇರಲ್ಲ ಒಂದು. ಆ್ಯಂಡ್ ಅವರಿಗೆ ಬಾಂಡ್ಸಲ್ಲಿ ರಿಟರ್ನ್ ಸಿಗೋದೆ ಓನ್ಲಿ 6 to 7% ಮ್ಯಾಕ್ಸಿಮಮ್ಮು. ಬಟ್ ನಮ್ಮದು ರುಪಿ ವ್ಯಾಲ್ಯೂನೇ 14% ರೈಸ್ ಆಗ್ತಾ ಇದೆ, ಡಿಪ್ರಿಸಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಅವ್ರಿಗೆ ಇದೇನು ಅಷ್ಟು ಅಡ್ವಾಂಟೇಜ್ ಆಗಲ್ಲ, ಅವರು ವಾಪಸ್ ಬರೋದು ಕಷ್ಟ ಇದೆ. ಅದ್ರ ಬದಲು ಅವರು ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಮ್ಮ ದೇಶದಲ್ಲಿ ಟ್ಯಾಕ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ನಾವೆಲ್ಲ ರೀಟೇಲರ್ಸು 20% ಅಷ್ಟು STCG ಕಟ್ತಾ ಇದ್ದೀವಿ ಆ್ಯಂಡ್ STT ಎಲ್ಲ ಕಟ್ತಾ ಇದ್ದೀವಿ. ಸೊ ನಮಗೇನಾದ್ರು ಟ್ಯಾಕ್ಸ್ ಕಮ್ಮಿ ಮಾಡಿದರೆ ಅದು ತುಂಬ ಪಾಸಿಟಿವ್ ಆಗ್ತಿತ್ತು. ಸೊ ಇಂಡಿಯಾ ಟ್ಯಾಕ್ಸ್ ಫ್ರೆಂಡ್ಲಿ ಕಂಟ್ರಿ ಅಂದ್ಬಿಟ್ಟು ಫಾರಿನರ್ಸು ಬರ್ತಿದ್ರು, ಇದು ಕೂಡ ನೆಗೆಟಿವ್ ಆಯಿತು. ಆದ್ದರಿಂದ ಸ್ಟಾಕ್ ಮಾರ್ಕೆಟಿಗೆ ಅಂತ ಏನು ಪಾಸಿಟಿವ್ ಆಗಿಲ್ಲ. ಸೊ ನ್ಯೂಟ್ರಲ್ ಇದೆ, ಅಂತ ಏನು ನೆಗೆಟಿವ್ ಆಗಿಲ್ಲ. ಏನಕ್ಕೆ ನೆಗೆಟಿವ್ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಮಾಡಿಲ್ಲ ಆ್ಯಂಡ್ ಫಾರಿನರ್ಸ್ಗೆ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಅದರಿಂದ ಅವ್ರು ವಾಪಸ್ ಬಂದರೂ ಬರ್ಬೋದು. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಾರ ಈ ನ್ಯೂಸ್ಗೆ ಮಾರ್ಕೆಟ್ ಏನು ರಿಯಾಕ್ಟ್ ಆಗುತ್ತೆ ಅಂತ ಭಾನುವಾರ ಫುಲ್ ವಿಡಿಯೋ ಮಾಡಾಕ್ತೀನಿ. ಸೊ ತಪ್ಪದೆ ಭಾನುವಾರ ನನ್ನ ಯೂಟ್ಯೂಬ್ ಚಾನಲ್ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಎವ್ರಿವನ್, ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್.